ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕಾನೂನು ಸುವ್ಯವಸ್ಥೆ ಸರಿದಾರಿಗೆ ತರಲು ಸರ್ವ ಪ್ರಯತ್ನ. ಜಿಲ್ಲೆಯ ಜನತೆ ನನ್ನೊಂದಿಗೆ ಮುಕ್ತವಾಗಿ ಮಾತನಾಡಿ ನೂತನ ಎಸ್ಪಿ ಕುಶಾಲ್ ಚೌಕ್ಸಿ. ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿವೆ ಡೆಂಗ್ಯೂ ಪ್ರಕರಣಗಳು. ಜ್ವರ ಬಂದ್ರೆ ನಿರ್ಲಕ್ಷಿಸಬೇಡಿ. ಜಿಲ್ಲಾಧಿಕಾರಿ ರವೀಂದ್ರ ಖರೆ. ಕೊಲೆ ಸುಲಿಗೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ವಾಂಟೆಡ್ ಲಿಸ್ಟ್ನಲ್ಲಿದ್ದ ರೌಡಿ ಶೀಟರ್ ಬಂಧನದ ವೇಳೆ ಪೊಲೀಸರ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಮುಂದಾದ ಆರೋಪಿಗೆ ಗುಂಡೇಟು. ಕಿಷ್ಕಿಂದೆ ರಸ್ತೆ ಬಗ್ಗೆ ನಗರಸಭೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಇಲ್ಲ. ಗೌರಿಬಿದನೂರಿನಲ್ಲಿ ನಡೆದ ಜನತಾ ದರ್ಶನದಲ್ಲಿ ಎಂಜಿ ರಸ್ತೆ ಅಗಲೀಕರಣ ಕುರಿತು ದೂರುಗಳ ಸುರಿಮಳೆ. ವಾರ್ತೆಗಳ ವಿವರ. 2 ವರ್ಷಗಳ ಕಾಲ ಸುದೀರ್ಘ ಸೇವೆ ನೀಡಿ ಬೆಂಗಳೂರಿಗೆ ವರ್ಗಾವಣೆಗೊಂಡ ಎಸ್ಪಿ ಡಿಎಲ್ ನಾಗೇಶ್ ಸ್ಥಾನಕ್ಕೆ ನೂತನ ಎಸ್ಪಿ ಆಗಿ ಕುಶಾಲ್ ಚೌಕ್ಸಿ ಇಂದು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ನಂತರ ಮಾಧ್ಯಮಗೋಷ್ಠಿ ನಡೆಸಿ, ಜಿಲ್ಲೆಯಲ್ಲಿ ನಡೆಯುವ ಅಪರಾಧ ಪ್ರಕರಣಗಳ ಬಗ್ಗೆ ನನಗೆ ಅರಿವಿದೆ. ಕಾನೂನು ಸುವ್ಯವಸ್ಥೆಗೆ ಜನರು ಸಹಕಾರ ನೀಡಿ, ಎಲ್ಲೇ ಏನೇ ನಡೆದ್ರೂ ನಮ್ಮ ಗಮನಕ್ಕೆ ತನ್ನಿ, ನಾವು ನಿಮ್ಮ ರಕ್ಷಣೆಗೆ ಸಿದ್ಧ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನೂತನ ಎಸ್ಪಿ ಕುಶಾಲ್ ಚೌಕ್ಸಿ ಗುರುವಾರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಪರಿಚಯ ಮಾಡಿಕೊಂಡರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾನು ಇದೇ ಜಿಲ್ಲೆಯಲ್ಲಿ 2 ವರ್ಷ ಕೆಲಸ ಮಾಡಿರುವ ಅನುಭವ ಇರುವುದರಿಂದ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಏನೆಲ್ಲ ಅಪರಾಧ ಘಟನೆಗಳು ನಡೆಯುತ್ತವೆ ಎಂಬ ಅರಿವಿದೆ. ಮಟ್ಕಾ ಜೂಜು ದಂಧೆ ಅಲ್ಲದೆ ಗಾಂಜಾ ಪ್ರಕರಣಗಳು ನಡೆಯುತ್ತಿವೆ. ಕ್ರೈಮ್ ರೇಟು ಹೆಚ್ಚಾಗಿದೆ. ಸೈಬರ್ ಕ್ರೈಮ್ ನಡೆಯುತ್ತಿವೆ. ಇದರ ಜೊತೆಗೆ ಕಳ್ಳತನ, ದರೋಡೆ ಪ್ರಕರಣಗಳು ನಡೆದಿವೆ. ಈ ಎಲ್ಲ ಘಟನೆಗಳಿಗೂ ಕಡಿವಾಣ ಹಾಕುವುದು, ಅತ್ಯಾಚಾರ, ಪೋಕ್ಸೋ ಕೇಸುಗಳ ತಡೆಯೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕಾಗಿ ಎಲ್ಲ ಪೊಲೀಸ್ ಆಫೀಸರ್ ಜೊತೆ ಸಭೆ ಮಾಡಿದ್ದೇನೆ. ಜಿಲ್ಲೆಯಲ್ಲಿರುವ ಜನರು ಅಪರಾಧ ಪ್ರಕರಣಗಳು ನಡೆಯದಂತೆ ಸಹಕಾರ ನೀಡಬೇಕು. ಎಲ್ಲಿ ಏನೇ ಪ್ರಕರಣಗಳು ನಡೆದ್ರೂ ನಮ್ಮ ಗಮನಕ್ಕೆ ತನ್ನಿ. ನನ್ನ ಕಚೇರಿ ನಂಬರು, ನನ್ನ ವೈಯಕ್ತಿಕ ನಂಬರು ಕೂಡ ನೀಡುತ್ತೇನೆ. ನನಗೆ ವಾಟ್ಸ್ಆಪ್ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಹಿತಿ ಸಿಕ್ಕರೂ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಮಿಸ್ಸಿಂಗ್ ಕೇಸಸ್ ಅಲ್ಲಿ ಮತ್ತೆ ಪಾಕ್ಸೋ ಕೇಸಸ್ ಆಗ್ತಾ ಇದೆ, ಎಲೋಪ್ಮೆಂಟ್ ಆಗ್ತಾ ಇದೆ. ಸೊ ಮೇಜರ್ ಅವಶ್ಯಕತೆ ಏನಿದೆ, ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಈ ಕಾರಣ ಬಗ್ಗೆ, ಈ ವಿಚಾರ ಬಗ್ಗೆ ನಾವು ಸ್ಕೂಲ್ಸ್ಗಳಲ್ಲಿ ಮತ್ತೆ ಕಾಲೇಜ್ಗಳಲ್ಲಿ ವಿಸಿಟ್ ಮಾಡ್ತೀವಿ. ಸ್ಕೂಲ್ಸಲ್ಲಿ ನಾವು ಸ್ಟೂಡೆಂಟ್ಸ್ ಜೊತೆಗೆ ಮಾತಾಡ್ತೀವಿ, ಮತ್ತೆ ಈ ಥರ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಸೊ ಇದು ಮಿಸ್ಸಿಂಗ್ ಬಗ್ಗೆ ಕೂಡ ಎಲ್ಲ ಕೇಸಸ್, ಪೆಂಡಿಂಗ್ ಕೇಸಸ್ ಏನಿದೆ ಅದು ಎಲ್ಲ ರಿವ್ಯೂ ಮಾಡಿ ನಾವು 100% ಎಫರ್ಟ್ಸ್ ಮಾಡ್ತೀವಿ ಕಿ ಎಲ್ಲ ಟ್ರೇಸ್ ಆಗುತ್ತೆ. ಟೈಮ್ ಬೇರೆ ಬೇರೆ ಥರದ್ದು ಇದೆ. ಹೇಗೆ ಥರದ ಆಗ್ತಾ ಇದೆ ಸೈಬರ್ ಫ್ರಾಡ್, ಹೇಗೆ ಥರ ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ, ಯಾವ ಥರದ್ದು ಅವ್ರದ್ದು ಮಾಡಸ್ ಆಪರೆಂಡಿ ಇದೆ, ಅದು ನಾವು ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ವಾಟ್ಸಪ್ ಚಾನಲ್ ಕೂಡ ಸ್ಟಾರ್ಟ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲ ಕಡೆ ಹೇಗೆ ಥರ ಆಗ್ತಾ ಇದೆ ಅದು ಎಲ್ಲ ಕೇಸಸ್ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಪಬ್ಲಿಕ್ ಇಂದ ಮತ್ತೆ ಮೀಡಿಯಾ ಮುಖಾಂತರ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಎಫರ್ಟ್ಸ್ ಸ್ಟಾರ್ಟ್ ಮಾಡ್ತೀವಿ. ಇನ್ನು ನೂತನ ಎಸ್ಪಿ ಕುಶಾಲ್ ಚೌಕ್ಸಿ ಅವರನ್ನ ಎಎಸ್ಪಿ ಖಾಸಿಂ, ಚಿಂತಾಮಣಿ ಡಿಎಸ್ಪಿ ಮುರಳೀಧರ್, ಚಿಕ್ಕಬಳ್ಳಾಪುರ ಡಿಎಸ್ಪಿ ಶಿವಕುಮಾರ್, ಡಿಎಆರ್ ಡಿಎಸ್ಪಿ ಮಂಜುನಾಥ್, ಸೈಬರ್ ಕ್ರೈಮ್ ಡಿಎಸ್ಪಿ ಕಂಟನಕುಂಟೆ ಆಯಾ ವೃತ್ತ ನಿರೀಕ್ಷಕರು, ಉಪನಿರೀಕ್ಷಕರು ಹಾಗೂ ಎಸ್ಪಿ ಕಚೇರಿ ಸಿಬ್ಬಂದಿ ಹೂಗುಚ್ಛ ನೀಡಿ ಬರಮಾಡಿಕೊಂಡ್ರು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನವರಿಯಿಂದ ಈಚೆಗೆ 92 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ. ಈ ಡೆಂಗ್ಯೂ ಪ್ರಕರಣಗಳು ಮತ್ತಷ್ಟು ಹೆಚ್ಚಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಮುದಾಯದೊಂದಿಗೆ ಸೇರಿ ನಿಯಂತ್ರಿಸಲು ಜಿಲ್ಲಾಡಳಿತ ಕಾರ್ಯೋನ್ಮುಖವಾಗಿದ್ದು, ಸಾರ್ವಜನಿಕರು ಸಹ ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಡೆಂಗ್ಯೂ ನಿಯಂತ್ರಣ ಕುರಿತು ಮಾಹಿತಿ ನೀಡಲು ಜಿಲ್ಲಾಧಿಕಾರಿ ರವೀಂದ್ರ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಗ್ರಾಮ ಹಾಗೂ ವಾರ್ಡ್ ಮಟ್ಟದಿಂದ ಕ್ರಮ ವಹಿಸುತ್ತಿದ್ದು, ಮನೆಗಳ ಸುತ್ತಮುತ್ತ ನೀರು ಸಂಗ್ರಹವಾದ ತಾಣಗಳನ್ನು ಬಳಕೆ ಮಾಡಿ ಎಸೆದಿರುವ ಅನುಪಯುಕ್ತ ವಸ್ತುಗಳಲ್ಲಿ ನೀರು ಶೇಖರಣೆಯಾಗಿರುವುದನ್ನು ತೆರವುಗೊಳಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ.
ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟ ತಾಲೂಕುಗಳಲ್ಲಿ ಹೆಚ್ಚಿನ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ರಕ್ತ ತಪಾಸಣಾ ಕಾರ್ಯಗಳನ್ನು ಜಿಲ್ಲೆಯಲ್ಲಿ ಹೆಚ್ಚಿಸಲಾಗಿದೆ. ಈವರೆಗೆ 820 ರಕ್ತ ತಪಾಸಣೆ ಮಾಡಲಾಗಿದ್ದು, ಗುಡಿಬಂಡೆ ತಾಲೂಕಿನಲ್ಲಿ 3, ಗೌರಿಬಿದನೂರು ತಾಲೂಕಿನಲ್ಲಿ 11 ಹಾಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿ 23 ಡೆಂಗ್ಯೂ ಪ್ರಕರಣಗಳು ಜನವರಿಯಿಂದ ಈವರೆಗೆ ದಾಖಲಾಗಿವೆ. ಡೆಂಗ್ಯೂ ಪ್ರಕರಣ ಕಂಡುಬರುವ ಗ್ರಾಮ ಮತ್ತು ವಾರ್ಡ್ಗಳಲ್ಲಿ ಸೊಳ್ಳೆಗಳನ್ನು ನಿಯಂತ್ರಿಸಲು ಮಾರ್ಗಸೂಚಿ ಅನುಸಾರ ಫಾಗಿಂಗ್ ಮಾಡಲು ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಸೂಚಿಸಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳ ಒಂದು ಹೆಚ್ಚಾಗದಂತೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ದೃಷ್ಟಿಯಿಂದ ಡೆಂಗಿ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ. ವಾರಕ್ಕೆ ಒಂದು ದಿನ ಅಂದರೆ ಪ್ರತಿ ಶುಕ್ರವಾರ ಈಡೀಸ್ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶಪಡಿಸುವ ದಿನ ಎಂಬುದಾಗಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಜಿಲ್ಲೆಯಲ್ಲಿ ಈ ಒಂದು ಏನು ಈಡೀಸ್ ಸೊಳ್ಳೆಯ ಉತ್ಪತ್ತಿಯಿಂದ ಮತ್ತು ಇದರ ಕಚ್ಚುವಿಕೆಯಿಂದ ಬರ್ತಕ್ಕಂಥ ಡೆಂಗ್ಯೂ ಏನಿದೆ, ಈ ಡೆಂಗ್ಯೂ ಕಾಯಿಲೆಯ ಒಂದು ತಪಾಸಣೆಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಹೆಚ್ಚು ತಪಾಸಣೆಗಳನ್ನು ಜಿಲ್ಲೆಯಲ್ಲಿ ಕೈಗೊಳ್ತಾ ಇದ್ದೀವಿ. ಇದುವರೆಗೆ ಅಂದರೆ ಇವತ್ತು ಜುಲೈ 4ನೇ ತಾರೀಕಿನ ತನಕ ನಮಗೆ 92 ಪ್ರಕರಣಗಳು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದಾವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟಾಲಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮಹೇಶ್ ಕುಮಾರ್ ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೊಲೆ, ಸುಲಿಗೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ವಾಂಟೆಡ್ ಲಿಸ್ಟ್ನಲ್ಲಿದ್ದ ಆರೋಪಿ ರೌಡಿ ಶೀಟರ್ ಬಂಧನಕ್ಕೆ ಪೊಲೀಸರು ತೆರಳಿದ್ದ ವೇಳೆ ಪೇದೆಯೊಬ್ಬರ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಲು ಮುಂದಾಗಿದ್ದ ರೌಡಿ ಶೀಟರ್ನ ಕಾಲಿಗೆ ಗುಂಡೇಟು ಹೊಡೆದು ಬಂಧಿಸಿರುವ ಘಟನೆ ನಡೆದಿದೆ. ಬಂಧನಕ್ಕೆ ತೆರಳಿದ್ದ ವೇಳೆ ಪೊಲೀಸ್ ಪೇದೆಯ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ ರೌಡಿ ಶೀಟರ್ ಕಾಲಿಗೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಅಂಡರ್ಸನ್ ಪೇಟೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಗುಂಡೇಟು ತಿಂದ ರೌಡಿ ಶೀಟರ್ನನ್ನು ಸ್ಟಾಲಿನ್ ಎಂದು ಗುರುತಿಸಲಾಗಿದೆ. ಆರೋಪಿ ಕೊಲೆ, ಸುಲಿಗೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ವಾಂಟೆಡ್ ಆಗಿದ್ದ. ಆತನ ಬಂಧನಕ್ಕೆ ಅಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ತೆರಳಿದ್ರು. ಈ ವೇಳೆ ಆರೋಪಿ ಮಚ್ಚಿನಿಂದ ಪೊಲೀಸ್ ಸಿಬ್ಬಂದಿ ಸುನಿಲ್ ಎಂಬುವವರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆತನಿಗೆ ಎಚ್ಚರಿಕೆ ಕೊಟ್ಟರೂ ಮಾತು ಕೇಳದ ಕಾರಣ ಪೊಲೀಸರು ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಗಾಯಾಳು ಪೊಲೀಸ್ ಸಿಬ್ಬಂದಿ ಹಾಗೂ ರೌಡಿ ಶೀಟರ್ ಅನ್ನು ಕೆಜಿಎಫ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಕೆಜಿಎಫ್ ಡಿವೈಎಸ್ಪಿ ಪಾಂಡುರಂಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕ ಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯ ಸರ್ಕಾರ ಆದೇಶದಂತೆ ಎಲ್ಲ ತಾಲೂಕಿನಲ್ಲಿ ಜನತಾ ದರ್ಶನ ಆಯೋಜನೆ ಮಾಡುತ್ತಿದ್ದೇವೆ. ಇದರಿಂದ ಜನರ ಸಮಸ್ಯೆಗಳ ಸ್ಥಳದಲ್ಲಿ ಪರಿಹಾರಕ್ಕೆ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕರಿಂದ ಬಂದ ದೂರುಗಳನ್ನು ಆಯಾ ಕಠಿಣ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಕೂಡಲೇ ಪರಿಹಾರ ಮಾಡುತ್ತೇವೆ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೇಳಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರಿಂದ ಜನತಾ ದರ್ಶನ ಆಯೋಜನೆ ಮಾಡಲಾಗಿತ್ತು. ಜನತಾ ದರ್ಶನದಲ್ಲಿ ದೂರಿನ ಸುರಿಮಳೆ ಹರಿಯಿತು. ಈ ವೇಳೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಎಂಜಿ ರಸ್ತೆಯನ್ನು ನಿಯಮ ಅನುಸಾರವಾಗಿ ಅಗಲೀಕರಣ ಮಾಡಬೇಕೆಂದು ಒತ್ತಾಯ ಮಾಡಿದರು. ನಗರಸಭೆ ಸದಸ್ಯ ವಿ ರಮೇಶ್ ಮಾತನಾಡಿ, ಬಿಎಚ್ ರಸ್ತೆ ಅಗಲೀಕರಣ ವೇಳೆಯಲ್ಲಿ ನಾವು ಎರಡೂ ಕಡೆ 50 ಅಡಿ ಅಗಲೀಕರಣಕ್ಕೆ ಸಹಕಾರ ನೀಡಿದ್ದೇವೆ.
ಆದರೂ ಇದುವರೆಗೂ ಪರಿಹಾರ ಬಂದಿಲ್ಲ. ಆದರೂ ಜನರ ಅನುಕೂಲಕ್ಕಾಗಿ ನಾವು ರಸ್ತೆ ಅಗಲೀಕರಣಕ್ಕೆ ಸ್ಪಂದನೆ ಮಾಡಿದ್ದೇವೆ. ಆದರೆ ಇದೀಗ ಎಂಜಿ ರಸ್ತೆ ಅಗಲೀಕರಣಕ್ಕೆ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ. ಕಾರಣ ನಿಗೂಢವಾಗಿದೆ. ಕೃಷ್ಣಾ ಭವನ ರಸ್ತೆ ಬಹಳ ಕಿಷ್ಕಂದವಾಗಿದೆ. ಸೈಕಲ್ ಹೋಗಲು ಸಹ ಆಗುತ್ತಿಲ್ಲ, ಅಷ್ಟು ಇಕ್ಕಟ್ಟು ಆಗಿದೆ. ಈ ಬಗ್ಗೆ ನಗರಸಭೆ ಕಮಿಷನರ್ ದೂರು ನೀಡಿದ್ರು ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ನಿದ್ದೆ ಮಂಪರಿನಿಂದ ಎದ್ದಿಲ್ಲ ಎಂದು ಕುಟುಕಿದ್ರು. ಕರವೇ ತಾಲೂಕು ಅಧ್ಯಕ್ಷ ಜಿಎಲ್ ಅಶ್ವತ್ಥನಾರಾಯಣ್, ಪಿಎಸ್ಎಸ್ ಜಿಲ್ಲಾ ಸಹ ಸಂಚಾಲಕ ಆರ್ಎನ್ ರಾಜು, ರೈತ ಸಂಘದ ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ, ಪರಿಸರವಾದಿ ಚೌಡಪ್ಪ, ದಲಿತ ಮುಖಂಡ ಕೆ ನಂಜುಂಡಪ್ಪ ಮಾತನಾಡಿ, ಎಂಜಿ ರಸ್ತೆ ಮುಂದಿನ ಪೀಳಿಗೆಗೆ ಅನುಕೂಲಕ್ಕಾಗಿ ಇಕ್ಕಲೆಗಳಲ್ಲಿ 50 ಅಡಿ ಅಗಲೀಕರಣ ಮಾಡಬೇಕು. ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ರಾಜ್ಯ ಸರ್ಕಾರ ಆದೇಶದಂತೆ ಎಲ್ಲ ತಾಲೂಕಿನಲ್ಲಿ ಜನತಾ ದರ್ಶನ ಆಯೋಜನೆ ಮಾಡುತ್ತಿದ್ದೇವೆ. ಇದರಿಂದ ಜನರ ಸಮಸ್ಯೆಗಳ ಸ್ಥಳದಲ್ಲಿ ಪರಿಹಾರಕ್ಕೆ ಅನುಕೂಲವಾಗಲಿದೆ. ಇಂದು ಸಾರ್ವಜನಿಕರಿಂದ ಬಂದ ದೂರುಗಳನ್ನು ಆಯಾ ಕಟ್ಟಿನ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಕೂಡಲೇ ಪರಿಹಾರ ಮಾಡುತ್ತೇವೆ. ವಿಶೇಷವಾಗಿ ಈ ಬಾರಿ ಮುಂಗಾರು ಮಳೆ ಹೆಚ್ಚು ಆಗಿದೆ. ಈ ನಿಟ್ಟಿನಲ್ಲಿ ರೈತರಿಗೆ ಬೇಕಾದ ಕೃಷಿ ಪರಿಕರಗಳನ್ನು ವಿತರಣೆ, ಕೃಷಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದೇವೆ. ಪಂಚಾಯಿತಿ ವ್ಯಾಪ್ತಿ ಕುಡಿಯುವ ನೀರಿಗೆ ಹೆಚ್ಚಿನ ರೀತಿಯಲ್ಲಿ ಒತ್ತು ನೀಡಬೇಕು, ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ. ಡೆಂಗ್ಯೂ ಕಾಯಿಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ವೈದ್ಯಾಧಿಕಾರಿ ರೋಗ ನಿವಾರಣೆ ಔಷಧಿ ಕೊರತೆ ಆಗದಂತೆ ನೋಡಿಕೊಳ್ಳಬೇಕೆಂದು ಸೂಚನೆ ನೀಡಿದ್ದೇವೆ ಎಂದರು. ಸಮಸ್ಯೆಗಳಿಗೆ ಬಂದು ಅರ್ಜಿಯನ್ನು ಕೊಟ್ಟಿದ್ದೀರಾ. ನಾವು ಕೂಡ ನಿಮ್ಮೆಲ್ಲ ವಿಷಯಗಳನ್ನು ಕೂಲಂಕಷವಾಗಿ ತಿಳ್ಕೊಂಡು ನಾವು ಇದರಲ್ಲಿ ಭಾಗಿಯಾಗಿ ನಿಮ್ಮ ಸ್ಪಂದನೆಯನ್ನು ನಾವು ಕೂಡ ಮಾಡಿದ್ದೀವಿ. ಇದುವರೆಗೆ ನಮಗೆ ಕಂದಾಯ ಇಲಾಖೆಯಿಂದ 30 ಅರ್ಜಿ, ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದಿಂದ 10 ಅರ್ಜಿ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ 2, ನಗರಸಭೆಗೆ ಸಂಬಂಧಪಟ್ಟಂಗೆ 10, ಅಬಕಾರಿ ಇಲಾಖೆಗೆ 1, ಆಹಾರ ಮತ್ತು ನಾಗರಿಕ ಸೌಲಭ್ಯಕ್ಕೆ 1, ರಾಷ್ಟ್ರೀಯ ಹೆದ್ದಾರಿಗೆ 1, ಒಟ್ಟು 55 ಅರ್ಜಿಗಳು ಇದುವರೆಗೂ ಕೂಡ ಸ್ವೀಕೃತ ಆಗಿದ್ದಾವೆ. ಈ ಎಲ್ಲ ಅರ್ಜಿಗಳಿಗೆ ಮುಂದಿನ 15 ದಿನಗಳಲ್ಲಿ ಉತ್ತರಗಳನ್ನು ಕೊಡಬೇಕು. ಸಮರ್ಪಕವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ಜನತಾ ದರ್ಶನದಲ್ಲಿ 30ಕ್ಕೂ ಹೆಚ್ಚು ದೂರುಗಳು ಬಂದಿದ್ದವು. ಸಭೆಯಲ್ಲಿ ಜಿಲ್ಲಾ ಸಿಇಒ ಪ್ರಕಾಶ್ ನಿಠಾಲಿ, ಉಪವಿಭಾಗದ ಅಧಿಕಾರಿ ಅಶ್ವಿನ್, ತಹಶೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಕಮಿಷನರ್ ಡಿಎಂ ಗೀತಾ, ತಾಲೂಕು ಆರೋಗ್ಯ ಅಧಿಕಾರಿ ಚಂದ್ರಮೋಹನ್ ರೆಡ್ಡಿ, ಬೆಸ್ಕಾಂ ಎಇಇ ಪರಮೇಶ್ವರಪ್ಪ, ನರೇಗಾ ಎಡಿ ಕರಿಯಪ್ಪ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೂತನ ರೈಲ್ವೆ ಮಾರ್ಗಗಳ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ, ಹಲವು ಹೊಸದಾದ ಮಾರ್ಗಗಳ ಪ್ರಸ್ತಾವನೆಯ ಸಂಬಂಧ ಸಚಿವರಾದ ನಿತಿನ್ ಗಡ್ಕರಿ ಹಾಗೂ ವಿ ಸೋಮಣ್ಣ ಅವರೊಂದಿಗೆ ಚರ್ಚಿಸುವುದಾಗಿ ಸಂಸದ ಎಂ ಮಲ್ಲೇಶ್ ಬಾಬು ಹೇಳಿದರು. ಕೋಲಾರ ನಗರದ ನ್ಯಾಯಾಲಯದ ಆವರಣದಲ್ಲಿ ಲೋಕಸಭಾ ಸದಸ್ಯರ ಕಚೇರಿಯನ್ನು ಸಂಸದ ಎಂ ಮಲ್ಲೇಶ್ ಬಾಬು ಶಾಸ್ತ್ರೋಕ್ತವಾಗಿ ತಮ್ಮ ಕಚೇರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಸಂಸದ ಎಂ ಮಲ್ಲೇಶ್ ಮಾತನಾಡಿ, ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೂತನ ರೈಲ್ವೆ ಮಾರ್ಗಗಳ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯ ಹಲವು ಹೊಸದಾದ ಮಾರ್ಗಗಳ ಪ್ರಸ್ತಾವನೆಯ ಸಂಬಂಧ ಸಚಿವರಾದ ನಿತಿನ್ ಗಡ್ಕರಿ ಹಾಗೂ ವಿ ಸೋಮಣ್ಣ ಅವರೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದ ಅವರು, ಕೋಲಾರ ವೈಟ್ ಫೀಲ್ಡ್ ಮಾರ್ಗಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಲಾ 50% ಭೂಮಿಯನ್ನು ಸ್ವಾಧೀನಕ್ಕೆ ಪಡೆಯಬೇಕೆಂಬುದಾಗಿ ಅಥವಾ ಪೂರ್ಣ ಭೂಮಿಯ ವೆಚ್ಚವನ್ನು ರಾಜ್ಯ ಸರ್ಕಾರ ಭರಿಸಿದರೆ ಉಳಿದ ವೆಚ್ಚ ಕೇಂದ್ರ ಸರ್ಕಾರ ಭರಿಸುವುದಾಗಿ ಹೇಳಲಾಗಿತ್ತು. ಈ ಯೋಜನೆಯು ಪ್ರಸ್ತಾವನೆಯು ನೆನಗುದಿಗೆ ಬಿದ್ದಿರುವುದಕ್ಕೆ ಮರುಜೀವ ಕೊಡಬೇಕಾಗಿದೆ. ಕೋಲಾರ ಜಿಲ್ಲೆಯ ಪ್ರಸಿದ್ಧ ಬೆಳೆಯಾದ ಟೊಮೊಟೊ ಮತ್ತು ಮಾವು 2 ಬೆಳೆಗಳ ಉತ್ಪಾದನೆಗೆ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಮುಳುಬಾಗಿಲು ಮತ್ತು ಕೋಲಾರದಲ್ಲಿ ಫುಡ್ ಯೂನಿಟ್ ಮಾಡಲು ಚಿಂತಿಸಲಾಗಿದ್ದು, ಈ ಸಂಬಂಧವಾಗಿ ಸರ್ಕಾರದೊಂದಿಗೆ ಪ್ರಸ್ತಾವನೆ ನಡೆಸಲಾಗುವುದು ಎಂದು ಹೇಳಿದರು. ಮದನಪಲ್ಲಿಯಿಂದ ಕೋಲಾರ, ಮಾಲೂರು, ಹೊಸೂರಿಗೆ ಅದೊಂದು 3 ಪ್ರಪೋಸಲ್ ಕೊಟ್ಟಿದ್ದಾರೆ ನ್ಯಾಷನಲ್ ಹೈವೇಸ್. ಈ 3 ಪ್ರಪೋಸಲ್ ಸುಮಾರು 3-4 ವರ್ಷದಿಂದ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ನ್ಯಾಷನಲ್ ಹೈವೇ ಅವರು ಎಲ್ಲ ಪ್ರಪೋಸಲ್ ಮಾಡಿ ಕೊಟ್ಟು ಡಿಪಾರ್ಟ್ಮೆಂಟಲ್ಲಿ ಇದೆ. ಸೊ ಅದನ್ನು ಒಂದು ಸೋಮವಾರ ಮಂಗಳವಾರ ಬಂದು ಮಾತಾಡು, ಈ ಬಜೆಟಲ್ಲಿ ಏನಾದರೂ ಆದರೆ ಇನ್ಕ್ಲೂಡ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಶಾಸಕ ವೆಂಕಟೇಶ್ವರರೆಡ್ಡಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಗಮ್ಮ ಮುನಿಸ್ವಾಮಿ ಇದ್ರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ.
ಸುಮಾರು 65 ವರ್ಷದ ಅಸಹಾಯಕ ವೃದ್ಧೆ ಹಲವಾರು ವರ್ಷಗಳ ಹಿಂದೆ ಶ್ರೀರಂಗಪಟ್ಟಣದಿಂದ ಬಂದು ನೆಲೆಸಿದ್ದು ಇತ್ತೀಚೆಗೆ ಆಶ್ರಯಕ್ಕಾಗಿ ಪರಿತಪಿಸುತ್ತಿದ್ದು ಅನಾಥಾಶ್ರಮಕ್ಕೆ ಸೇರಿಸುವಂತೆ ಪೊಲೀಸರಲ್ಲಿ ಕೋರಿಕೊಂಡಿದ್ದ ಹಿನ್ನೆಲೆಯಲ್ಲಿ ಮನವಿಗೆ ಸ್ಪಂದಿಸಿದ ಸಬ್ ಇನ್ಸ್ಪೆಕ್ಟರ್ ನಂಜುಂಡಯ್ಯ ಅನಾಥಾಶ್ರಮಕ್ಕೆ ಸೇರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 7ರಲ್ಲಿ ನಗರ ಠಾಣೆ ಪಿಎಸ್ಐ ಎಚ್ ನಂಜುಂಡಯ್ಯ ಗಸ್ತಿನಲ್ಲಿ ಇದ್ದಾಗ ರಸ್ತೆ ಪಕ್ಕ ಕುಳಿತಿದ್ದ 60 ರಿಂದ 65 ವರ್ಷ ವಯಸ್ಸಿನ ಲಕ್ಷ್ಮಮ್ಮ ಬಿನ್ ಲಕ್ಷ್ಮಯ್ಯ ಎಂಬಾಕೆ ನಾನೊಬ್ಬ ಅನಾಥೆ, ನನಗೆ ಯಾರೂ ಆಸರೆ ಇಲ್ಲ, ಅನಾಥಾಶ್ರಮಕ್ಕೆ ಸೇರಿಸಿ ಎಂದು ಗೋಗರಿದ್ರು ಎನ್ನಲಾಗಿದೆ. ಆಗ ಆಕೆಯ ವಿವರಗಳನ್ನು ಪಡೆದ ನಂಜುಂಡಯ್ಯ, ಶ್ರೀರಂಗಪಟ್ಟಣ ಮೂಲದ ಆಕೆ 30 ವರ್ಷಗಳಿಂದ ಇಲ್ಲಿಯೇ ವಾಸವಾಗಿದ್ದಾಳೆ, ಗಂಡ ಮಕ್ಕಳು ತೀರಿಕೊಂಡಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಈಕೆ ನಿಮ್ಮಾಕಲಕುಂಟಿಯ ದೇವಸ್ಥಾನ ಅವರಿವರ ಪರಿಚಯದವರ ಮನೆಯಲ್ಲಿ ಕಾಲ ಕಳೆಯುತ್ತಿದ್ಲು. ಇತ್ತೀಚೆಗೆ ಅನಾಥ ಆಶ್ರಮವೊಂದಕ್ಕೆ ಸೇರಿಸಿದ್ದರು, ಅಲ್ಲಿಂದ ವಾಪಸ್ಸು ಬಂದಿದ್ರು. ಈಕೆ ಬಳಿ 1 ಲಕ್ಷ ನಗದು ಇಟ್ಟುಕೊಂಡಿದ್ದಳು. ಅದನ್ನ ಕಬಳಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆಂದು ತಿಳಿದು ಬಂದಿದೆ. ಈಕೆಯ ಹುಟ್ಟು ಪೂರ್ವೋತ್ತರ ಮಾಹಿತಿ ತಿಳಿದ ನಂಜುಂಡಯ್ಯ ನಂತರ ಆ ಹಣವನ್ನ ಕೂಡಲೇ ಆಕೆಯ SBI ಬ್ಯಾಂಕ್ ಖಾತೆಗೆ ಹಾಕಿಸಿ ಅದರ ಚಲನ್ ಸ್ಟೇಟ್ಮೆಂಟ್ ತರಿಸಿ ಆಕೆಯ ಬಳಿ ಇದ್ದ 2 ಮೊಬೈಲ್, ಬಟ್ಟೆ ತರಿಸಿ ಶ್ರೀನಿವಾಸಪುರದ ಅನಾಥ ಆಶ್ರಮವೊಂದಕ್ಕೆ ಅಮ್ಮ ಆಂಬ್ಯುಲೆನ್ಸ್ನಲ್ಲಿ ಕಳುಹಿಸಿಕೊಟ್ಟರು. ಪಿಎಸ್ಐ ಮಾನವೀಯ ಕರ್ತವ್ಯವನ್ನ ವೃತ್ತ ನಿರೀಕ್ಷಕ ಮಂಜುನಾಥ್ ಶ್ಲಾಘಿಸಿದ್ದು ಆಕೆಯನ್ನ ಭದ್ರತೆಯಿಂದ ಅನಾಥಾಶ್ರಮಕ್ಕೆ ಸೇರಿಸುವಂತೆ ಸೂಚಿಸಿದ್ರು. ಇನ್ನು ಲಕ್ಷ್ಮಮ್ಮಾಳ ಜೊತೆಗೆ 16 ವರ್ಷಗಳಿಂದ ಒಡನಾಟದಲ್ಲಿದ್ದ ಅಕ್ಕಪಕ್ಕದ ವಾಸಿಗಳು ರತ್ನಮ್ಮ ಮತ್ತು ನೀಲಾವತಿ ಹಾಗೂ ಕುಟುಂಬದವರು ತಮ್ಮ ಕುಟುಂಬದವರ ಸದಸ್ಯರೊಬ್ಬರನ್ನ ಕಳುಹಿಸಿಕೊಟ್ಟಂತೆ ಕಣ್ಣೀರಾಕಿ ಭಾವನಾತ್ಮಕ ಬೀಳ್ಕೊಡುಗೆ ನೀಡಿದ್ರು. ಆಕೆ ಬಳಿ ಇದ್ದ 1-2 ಬ್ಯಾಗು, ಬಟ್ಟೆ ತರಿಸಿಕೊಟ್ಟು ಸಾರಿ ಹೋಗಿ ಬಾಮ್ಮ, ಫೋನ್ ಮಾಡ್ತೀವಿ, ಅವಾಗ ಮಾತಾಡು, ಚೆನ್ನಾಗಿರು, ಭಯ ಬೀಳಬೇಡ, ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲಿದ್ರೂ ಸುಖವಾಗಿರು ಎಂದು ಹಾರೈಸುತ್ತಿದ್ರು. ಅಬಲೆಯರನ್ನ ಆಗ್ಲಿ ಅನಾಥರನ್ನ ಕಂಡೊಡನೆ ಮೊಮ್ಮಲ ಮರುಗುವ ಪಿಎಸ್ಐ ನಂಜುಂಡಯ್ಯನವರ ಮಾನವೀಯತೆಯ ಕೆಲಸಕ್ಕೆ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮಗಳಲ್ಲಿನ ಜನರಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ಕಸ ಸಂಗ್ರಹಣೆಗಾಗಿ ಡಸ್ಟ್ಬಿನ್ಗಳು ಮತ್ತು ಆರೋಗ್ಯ ಹಿತ ದೃಷ್ಟಿಯಿಂದ ಶುದ್ಧ ನೀರು ಕುಡಿಯಲು ನೀರಿನ ಕ್ಯಾನ್ಗಳನ್ನು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಸಣ್ಣೆ ಗ್ರಾಮದಲ್ಲಿ ಉಚಿತ ಡಸ್ಟ್ಬಿನ್ ಮತ್ತು ನೀರಿನ ಕ್ಯಾನ್ ಅನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮುಕುಂದ ಗ್ರಾಮಸ್ಥರಿಗೆ ಸಾಂಕೇತಿಕವಾಗಿ ವಿತರಿಸಿ ಮಾತನಾಡಿ, ಗ್ರಾಮದಲ್ಲಿ ಸುಮಾರು 250 ಮನೆಗಳಿದ್ದು ಪ್ರತಿಯೊಂದು ಮನೆಗೂ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ 2 ಪ್ರತ್ಯೇಕ ಡಸ್ಟ್ಬಿನ್ಗಳನ್ನು ನೀಡಲಾಗಿದೆ. ಒಣ ಕಸ ಮತ್ತು ಹಸಿ ಕಸವನ್ನಾಗಿ ವಿಂಗಡಿಸಿ ಸಂಗ್ರಹಕ್ಕಾಗಿ ನೀಡಲಾಗಿದೆ. ಸ್ವಚ್ಛತೆಗೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಒಂದು ಕೈ ಮುಂದಿದೆ. ಎಲ್ಲರಿಗೂ ಡಸ್ಟ್ಬಿನ್ ಸಿಗಲಿದೆ. ಶನಿವಾರವೂ ಸಹ ವಿತರಣಾ ಕಾರ್ಯ ಇರುತ್ತದೆ. ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಕಟ್ಟಡ ಕಟ್ಟಿಕೊಡಲು ಸುಮಾರು 21 ಲಕ್ಷ ರು ವೆಚ್ಚದಲ್ಲಿ ಅಂಗನವಾಡಿ ಕೇಂದ್ರದ ವಿನ್ಯಾಸದಲ್ಲಿರುವಂತೆ ಕಟ್ಟಿಕೊಡಲಾಗುತ್ತದೆ ಎಂದು ಹೇಳಿದರು. DPR ಪಂಚಾಯಿತಿ ಅನುದಾನದಲ್ಲಿ ನಾವು ಅಂಗನವಾಡಿ ಕಟ್ಟಡವನ್ನು ನೀಟಾಗಿ, ಮಕ್ಕಳು ಈಗ ಸ್ಟ್ರೆಂತ್ ಬೇರೆ ಹೆಚ್ಚಾಗುವುದರಿಂದ ಸ್ವಲ್ಪ ದೊಡ್ಡದಾಗಿ ಕಟ್ಕೊಡೋಕ್ಕೆ ಪಂಚಾಯಿತಿ ಅನುದಾನದಲ್ಲಿ ಕಟ್ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಚಿಕ್ಕಸಣ್ಣೆ ಗ್ರಾಮದ ಗ್ರಾಮಸ್ಥರಿಂದ ಉಚಿತ ಡಸ್ಟ್ಬಿನ್ ಮತ್ತು ನೀರಿನ ಕ್ಯಾನ್ ಅನ್ನು ವಿತರಿಸಿ ಅವನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡಿಕೊಳ್ಳಲು ಸಲಹೆ ಮತ್ತು ಸೂಚನೆ ಹಾಗೂ ನೀರಿನ ಮಹತ್ವ ಮತ್ತು ಸ್ವಚ್ಛತೆಯ ಅರಿವನ್ನು ಶಾಲಾ ಮುಖ್ಯ ಶಿಕ್ಷಕಿ ಶೋಭಾ ತಿಳಿಸಿಕೊಟ್ಟರು. ಈ ವೇಳೆ ಶಾಲೆಯ ಶಿಕ್ಷಕಿ ಅಮರಾವತಿ, ಅಂಗನವಾಡಿ ಶಿಕ್ಷಕಿ ಶೈಲಜಾ, ಗ್ರಾಮಸ್ಥರಾದ ಭಾಗ್ಯಮ್ಮ, ಶಶಿಕಲಾ ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಈ ಸಮಾಜದಲ್ಲಿ ಓದಿದ ವಿದ್ಯಾವಂತ ವ್ಯಕ್ತಿ ದಾರಿ ತಪ್ಪಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಮಾತ್ರ ಎಂದಿಗೂ ದಾರಿ ತಪ್ಪುವುದಿಲ್ಲ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಓದಿನ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸಬೇಕಿದೆ ಎಂದು ಆದಿಚುಂಚನಗಿರಿ ಮಹಾಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಾಥ ಸ್ವಾಮಿ ಹೇಳಿದರು.
ಶಿಡ್ಲಘಟ್ಟ ನಗರದ ಹೊರವಲಯದ ಹಂಡಿಗನಾಳದ ಕೆವಿ ಭವನದಲ್ಲಿ ಬಿಜಿಎಸ್ ಶಾಲೆಯಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಆರಂಭಿಸುವ ಜ್ಞಾನಾಂಕುರ 2024 ಕಾರ್ಯಕ್ರಮ ನಡೆಯಿತು. ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಆಶೀರ್ವಚನ ನೀಡಿದರು. ಈ ಸಮಾಜದಲ್ಲಿ ಓದಿದ ವಿದ್ಯಾವಂತ ವ್ಯಕ್ತಿ ದಾರಿ ತಪ್ಪಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಮಾತ್ರ ಎಂದಿಗೂ ದಾರಿ ತಪ್ಪುವುದಿಲ್ಲ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಓದಿನ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸಬೇಕಿದೆ ಎಂದು ಹೇಳಿದರು. ಮಕ್ಕಳು ದೇಶದ ಆಸ್ತಿಯಾಗಿದ್ದು ಅವರ ಭವಿಷ್ಯ ರೂಪಿಸುವ ಆಸೆ ಎಲ್ಲ ಪಾಲಕರಿಗೆ ಇರುತ್ತದೆ. ಅದಕ್ಕೆ ಪೂರಕವಾಗಿ ಆಧುನಿಕ ಜಗತ್ತಿನ ಪ್ರವೇಶಕ್ಕೆ ಮಕ್ಕಳನ್ನು ಪ್ರಾಥಮಿಕ ಹಂತದಲ್ಲಿಯೇ ಅಣಿಗೊಳಿಸುವುದು ಶ್ರೀಮಠದ ಉದ್ದೇಶವಾಗಿದೆ ಎಂದರು. ಸಂಸ್ಕಾರವಂತರಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಿ ನಿಮಗೆ ನಾವು ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ತಮ್ಮ ಮಕ್ಕಳ ಶಕ್ತಿಗಳನ್ನು ನಮ್ಮ ಸಿಒ ಹೇಳ್ತಾ ಇದ್ದಾರೆ, ಜೈ ಶ್ರೀ ಗುರುದೇವ್ ಹೇಳಬೇಕು. ನೀವು ಜೈ ಶ್ರೀ ಗುರುದೇವ್ ಯಾವಾಗ ರಿಪೀಟ್ ಮಾಡಿಲ್ಲ ಅವಾಗ ಹೇಳೋದು ನಮ್ಮ ಮಕ್ಕಳೇ ಮುಂದುವರ್ಸಿದ್ದು ಜೋರಾಗಿಂದ ಹೇಳ್ತೇವೆ ಅಂತೇಳಿ. ಅದಕ್ಕೆ ಆ ಎಲ್ಲ ಶಕ್ತಿಯನ್ನು ಪಡಿತಕ್ಕಂಥ ಶಕ್ತಿ ಮಕ್ಕಳಲ್ಲೂ ಇದೆ, ಅವ್ರ ಶಕ್ತಿ ಇದೆ. ಆ ಸುಪ್ತ ಪ್ರತಿಭೆಯನ್ನು ಸುಪ್ತ ಶಕ್ತಿಯನ್ನು ಹೊರ ಹಾಕ್ತಕ್ಕಂಥದ್ದು ಶಾಲಾ ಕಾಲೇಜುಗಳ ಕರ್ತವ್ಯ. ಮತ್ತೆ ನಿಮ್ಮದು ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹನುಮಂತಪುರ ಗೇಟ್ ಹಾಗೂ ದಿಬ್ಬೂರಹಳ್ಳಿಯ ಬಿಜಿಎಸ್ ಶಾಲೆಯ ಮಕ್ಕಳಿಗೆ ಶ್ರೀಗಳು ಅಕ್ಷರಾಭ್ಯಾಸ ಮಾಡಿಸಿ ಆಶೀರ್ವದಿಸಿದರು. ಈ ವೇಳೆ ಬಿಜಿಎಸ್ ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ, ಶ್ರೀ ಕೆಂಪಣ್ಣಸ್ವಾಮಿ, ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಎನ್ ನಾಗರಾಜ್, ಉಪಾಧ್ಯಕ್ಷ ಬಿಳಿ ಶಿವಾಲೆ ರವಿ, ಖಜಾಂಚಿ ಮುನಿಸ್ವಾಮಿಗೌಡ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಮಕ್ಕಳಿಗೆ ತಂದೆ ತಾಯಿಗಳ ನಂತರ ಅವರು ಕಲಿಯುವ ಶಿಕ್ಷಣ ಕೇಂದ್ರಗಳೇ ಗುರುಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಮಕ್ಕಳನ್ನು ಉನ್ನತ ಶಿಕ್ಷಣ ಕೊಡಿಸಿ ಅವರ ಉಜ್ವಲ ಭವಿಷ್ಯದ ಕನಸು ಕಾಣುವ ಪೋಷಕರ ಕನಸನ್ನು ನನಸು ಮಾಡಲು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಸಂಕಲ್ಪದೊಂದಿಗೆ ಮುನ್ನಡೆಯಬೇಕೆಂದು ಬೆಸ್ಟ್ ಡಿಗ್ರಿ ಕಾಲೇಜ್ ಟ್ರಸ್ಟ್ ಅಧ್ಯಕ್ಷೆ ಎಚ್.ಎನ್. ಕವಿತಾ ರಘುನಾಥನ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಕೆಬಿ ಸಮುದಾಯ ಭವನದಲ್ಲಿ ಬೆಸ್ಟ್ ಡಿಗ್ರಿ ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಧ್ಯಕ್ಷೆ ಕವಿತಾ ರಘುನಾಥ್ ಮಾತನಾಡಿ, ಪದವಿ ಪಡೆದ ನಂತರ ಸುಮ್ಮನಾಗಬೇಡಿ, ಹೆಸರಿಗಷ್ಟೇ ಪದವಿಯನ್ನ ಪಡೆಯದೆ ಏನನ್ನಾದರೂ ಸಾಧಿಸಬೇಕು ಎಂಬ ಸಂಕಲ್ಪದೊಂದಿಗೆ ಮುನ್ನಡೆಯಿರಿ. ವ್ಯಾಸಂಗ ಮಾಡಿದ ವಿದ್ಯಾಸಂಸ್ಥೆಗೂ ನಿಮ್ಮನ್ನ ಹಡೆದ ತಂದೆ ತಾಯಿಯಂದಿರಿಗೂ ಒಳ್ಳೆಯ ಹೆಸರು ತಂದುಕೊಡಬೇಕೆಂದರು. ಬಿಕಾಂ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಜ್ಜಾಗಿ ನಿಂತಿರುವ ವಿದ್ಯಾರ್ಥಿನಿ ಮಾತನಾಡಿ, ಬೆಸ್ಟ್ ಕಾಲೇಜು ಹೆಸರಿಗೆ ತಕ್ಕಂತೆ ಬೆಸ್ಟ್ ಕಾಲೇಜ್ ಎನಿಸಿಕೊಂಡಿದೆ. ನಮ್ಮನ್ನು ತಿದ್ದಿ ಬುದ್ಧಿ ಹೇಳಿ ಉತ್ತಮ ವಿದ್ಯಾರ್ಥಿಗಳಾಗಿ ರೂಪಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು. ನನ್ನ ಹೆಸರು ಅಪ್ಸಾನ. ನಾನು PU ಆಗಿದ್ದು ನಮ್ಮ ಬೆಸ್ಟ್ PU ಇದೆ. ನೆಕ್ಸ್ಟ್ ಅದೇ ರೀತಿ ನಾನೀಗ ಬೆಸ್ಟ್ ಒಂದು ಡಿಗ್ರಿಯನ್ನು ಕೂಡ ನಮ್ಮ ಬೆಸ್ಟ್ ಡಿಗ್ರಿ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನಾನು ತುಂಬ ಹೆಮ್ಮೆಯನ್ನು ಪಡ್ತೀನಿ. ನಮ್ಮ ಈ ಅಂತ ಬೆಸ್ಟ್ ಡಿಗ್ರಿ ಕಾಲೇಜ್ನಲ್ಲಿ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಒಳ್ಳೆಯ ಒಂದು ವ್ಯಾಸಂಗವನ್ನು ಕೊಡುವಂತಹ, ನಮ್ಮ ಒಂದು ಒಳ್ಳೆಯ ದಾರಿಗೆ ಕೊಂಡೊಯ್ಯುವಂತಹ ಒಂದು ಇನ್ಸ್ಟಿಟ್ಯೂಷನಲ್ಲಿ ನಾನು ಜಾಯ್ನ್ ಆಗಿ ನನ್ನ PU ಅನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದೇ ರೀತಿ ನಾನು ತುಂಬ ಹೆಮ್ಮೆ, ಇವತ್ತಿನ ದಿನ ನಾನು ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ತುಂಬಾ ಹೆಮ್ಮೆಯನ್ನು ಪಡ್ತಾ ಇದ್ದೀನಿ. ಇಂದು ನಡೆದ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ಟರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ನಾರ್ತ್ ವಿವಿ ರಿಜಿಸ್ಟ್ರಾರ್ ತಿಪ್ಪೇಸ್ವಾಮಿ, ಬೆಸ್ಟ್ ಕಾಲೇಜ್ ಪ್ರಾಂಶುಪಾಲ ಡಾಕ್ಟರ್ ರಘುನಾಥ್, ನಿರ್ದೇಶಕ ಪ್ರೊಫೆಸರ್ ರಾಮಯ್ಯ, ಹಿರಿಯ ಉಪನ್ಯಾಸಕ MN ನಾರಾಯಣ ಇನ್ನಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಕಾನೂನು ಬದಿಗಿಟ್ಟು ಪ್ರಭಾವಿಗಳ ಅನುಕೂಲಕ್ಕಾಗಿ ಕೆಲಸ ಮಾಡಿದರೆ ಮನೆಗೆ ಹೋಗುವುದು ಅಧಿಕಾರಿಗಳೇ ಹೊರತು ರಾಜಕಾರಣಿಗಳಲ್ಲ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ DN ಕೃಷ್ಣಾರೆಡ್ಡಿ ತಿಳಿಸಿದರು.
ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದಲ್ಲಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವರ್ಗಾವಣೆ ಹಾಗೂ ನಿವೃತ್ತಿ ಹೊಂದಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಕೃಷ್ಣ, ಲೆಕ್ಕಾಧಿಕಾರಿ ಭಾಸ್ಕರ್ ರೆಡ್ಡಿ ಹಾಗೂ ಕಚೇರಿ ಸಹಾಯಕ ಗಂಗಾಧರ್ ಮತ್ತು ನೀರು ಸರಬರಾಜು ಶ್ರೀನಿವಾಸ್ ರವರಿಗೆ ಇಂದು ಗ್ರಾಮ ಪಂಚಾಯಿತಿ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ವರ್ಗಾವಣೆ ಮತ್ತು ನಿವೃತ್ತಿ ಹೊಂದಿರುವವರ ಸೇವೆಯನ್ನು ಮೆಚ್ಚಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಂಬ ಭೇದ ಭಾವ ಇಲ್ಲದೆ ಆತ್ಮೀಯವಾಗಿ ಸನ್ಮಾನಿಸಿ ಉಡುಗೊರೆಗಳನ್ನು ನೀಡಿ ಅಭಿನಂದನೆ ತಿಳಿಸಿದ್ದಾರೆ. ಸರ್ಕಾರಿ ವೃತ್ತಿಯಲ್ಲಿ ವರ್ಗಾವಣೆ, ನಿವೃತ್ತಿ ಇವೆಲ್ಲ ಸಹಜ. ಆದರೆ ತಾನು ಇರೋಷ್ಟು ದಿನಗಳು ಯಾವುದೇ ಒತ್ತಡಗಳಿಗೆ ಮಣಿಯದೆ ಜನಸಾಮಾನ್ಯರ ಕೆಲಸಗಳಿಗಾಗಿ ಸೇವೆ ಸಲ್ಲಿಸಿದರೆ ಅದರಷ್ಟು ಸಾರ್ಥಕತೆ ಮತ್ತೊಂದರಲ್ಲಿ ಇಲ್ಲವೆಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ DN ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ಇತಿಮಿತಿ ಇರ್ತದೆ, ಅದ್ರ ಒಳಗಡೆ ಅವ್ರ ಕಾರ್ಯವ್ಯಾಪ್ತಿ ಮಾಡಬೇಕಾಗುತ್ತೆ. ಆ ಕೆಲಸ ಮಾಡಬೇಕು. ಆ ಕಾರ್ಯವ್ಯಾಪ್ತಿ ಮೀರಿ ಆ ಕೆಲಸ ಮಾಡ್ತಾರೆ. ಬಹುಶಃ ಅದನ್ನು ಪಂಚಾಯತಿ ಸದಸ್ಯರು ಹೇಳಿದ್ರು, ಶಾಸಕರು ಹೇಳಿದ್ರು, ಸಂಸದರು ಹೇಳಿದ್ರು, ಸಚಿವರು ಹೇಳಿದ್ರು, ನಾಳೆ ಸಸ್ಪೆಂಡ್ ಆಗುವಂಥ ಅವಕಾಶ ಇರೋದು ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ. ಹೇಳಿರುವಂಥ ಪಂಚಾಯತಿ ಮೆಂಬರ್ಗೂ ಏನಾಗೋದಿಲ್ಲ, ಶಿಫಾರಸು ಮಾಡಿರುವಂಥ ಶಾಸಕರಿಗೆ ಏನಾಗೋದಿಲ್ಲ. ಆ ಶಿಕ್ಷೆ ಬೀಳೋದು ಸಹಜವಾಗಿ ಇಲ್ಲಿಂದ PDO ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಅವ್ರ ಮೇಲೆ ಬೀಳುತ್ತೆ. ಅವರು ಸಸ್ಪೆಂಡ್ ಆಗಿ ಮನೆಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಪರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮಣಿ ಸದಾಶಿವರೆಡ್ಡಿ, ಉಪಾಧ್ಯಕ್ಷೆ ಅರುಣಮ್ಮ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ ಮತ್ತಿತರರು ಇದ್ದರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಲ್ಲಿ ನೋಡಿ, ಹಿಂದಕ್ಕೋಗಿ ಅಮ್ಮ, ಹಿಂದಕ್ಕೋಗಿ ನೀವು. ಜುಲೈ 30ರಂದು CVV 28ನೇ ದತ್ತಿ ದಿನಾಚರಣೆ ಅಂಗವಾಗಿ ಪಂಚಗಿರಿ ಬೋಧನಾ ಪ್ರೌಢಶಾಲೆ CVV ಹಸಿರು ಅಭಿಯಾನಕ್ಕೆ ಮುಖ್ಯ ಶಿಕ್ಷಕ ಎಂ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸಸಿ ವಿತರಣೆ, PPHS ಶಾಲಾ ಆವರಣ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು. ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿರುವ ಗುಂಪು ಮರದ ಆನಂದ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿರು ಅಭಿಯಾನ ಪ್ರಾರಂಭ ಮಾಡಿದ್ದು, ಪರಿಸರ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. CVC ಹೆಸರಿನಲ್ಲಿ ಸಾವಿರಾರು ಗಿಡ ನೆಟ್ಟು ಅವರ 28ನೇ ಜಯಂತಿಯನ್ನ ಹಸಿರು ಚಿಕ್ಕಬಳ್ಳಾಪುರ ಮಾಡುವ ಮೂಲಕ ಆಚರಿಸಿಕೊಳ್ಳೋಣ ಎಂದರು. ಈ ವೇಳೆ ಪರಿಸರ ಪ್ರೇಮಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆಟೋ ಸುಬಾನ್, ಶಿಕ್ಷಕ ಮಹಾಂತೇಶ, ಶಾಲಾ ಸಿಬ್ಬಂದಿ ವರ್ಗ, KV ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು, KV ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ಶಿವಪಾರ್ವತಿ ದೇವಾಲಯವನ್ನು ಪುನರ್ ಜೀರ್ಣೋದ್ಧಾರಗೊಳಿಸಿ ಕಳೆದ 2 ವರ್ಷಗಳ ಹಿಂದೆ ಕುಂಭಾಭಿಷೇಕ ಮಾಡಿದ್ದು, ಗುರುವಾರ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ಶಿವಪಾರ್ವತಿ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ವಾರ್ಷಿಕೋತ್ಸವದ ಪ್ರಯುಕ್ತ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿತ್ತು. ಸಾಂಪ್ರದಾಯಿಕವಾಗಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ತಲುಪಿಸಿದ್ರ ಅಂತ ಹೇಳ್ತಾರೆ.
ಇದಕ್ಕೆ ನಾವು ಒತ್ತು ಕೊಟ್ಟು 2 ವರ್ಷಗಳಿಂದ ದೇವನಹಳ್ಳಿ ತಾಲೂಕಿನ ಬಿದಲೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ವಾರ್ಷಿಕ ಮಹಾಸಭೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿರ್ದೇಶಕ ಎಂ ರಮೇಶ್ ಉದ್ಘಾಟಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಎನ್ ರವಿ ವಹಿಸಿದ್ದರು. ವಾರ್ಷಿಕ ವರದಿಯನ್ನು ಸತತ 3 ಗಂಟೆಗಳ ಕಾಲ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ಕೆ ಮಂಡಿಸಿದರು. ನಂತರ ಸಂಘದಲ್ಲಿ ಚಾಲಕ ವೃತ್ತಿಯಲ್ಲಿದ್ದ ಸಿಬ್ಬಂದಿಯೊಬ್ಬರ ಅಕಾಲಿಕ ಮರಣ ಹೊಂದಿದ್ದರಿಂದ ಇನ್ಶೂರೆನ್ಸ್ ಮೂಲಕ ಮೃತ ಕುಟುಂಬಕ್ಕೆ 1 ಲಕ್ಷದ ಪರಿಹಾರದ ಆದೇಶ ಪತ್ರವನ್ನು ಹಸ್ತಾಂತರಿಸಲಾಯಿತು. ಸಂಘದ ಸದಸ್ಯರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ ಕೆವಿ ಮಂಜುನಾಥ್, ರಾಮಮೂರ್ತಿ, ಸಿ ರಾಮಸ್ವಾಮಿ, ಸಂಘದ ಉಪಾಧ್ಯಕ್ಷ ಮುನಿಕೃಷ್ಣಪ್ಪ, ಆಡಳಿತ ಮಂಡಳಿ ನಿರ್ದೇಶಕರಾದ ಕೆ ಮಹೇಶ್, ಅಶ್ವತ್ಥನಾರಾಯಣ ಮತ್ತಿತರರು ಹಾಜರಿದ್ದರು. 1300 ಪುಸ್ತಕಕ್ಕೂ 13,000 ರೂಪಾಯಿ ಬಿಲ್ ಅನ್ನು ನಮಗೆ ಕೊಟ್ಟರು. ಕೋಲಾರ ರೇಷ್ಮೆ ಉತ್ಪಾದಕ ಕಂಪನಿಯ ಬೆಳವಣಿಗೆ ಸಹಿಸಲಾಗದೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ನಡುಪಳ್ಳಿ ಕೃಷ್ಣಮೂರ್ತಿ ಕಂಪನಿ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಕೋಲಾರ ರೇಷ್ಮೆ ಉತ್ಪಾದಕ ಕಂಪನಿ ಅಧ್ಯಕ್ಷ ಬಳಗೆರೆ ಶಂಕರೇಗೌಡ ಸ್ಪಷ್ಟೀಕರಣ ನೀಡಿದ್ದಾರೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು, ಕಂಪನಿ ಮೇಲೆ ಮಾಡಿರುವ ಆರೋಪ ಅವರ ವೈಯಕ್ತಿಕ ವಿಚಾರ. ಕಂಪನಿ ಕಡೆಯಿಂದ ತಮಗೆ ಯಾವುದೇ ಲಾಭವಿಲ್ಲದ ಕಾರಣ ಇಂತಹ ಆರೋಪಗಳನ್ನು ಮಾಡುತ್ತಿದ್ದಾರೆ. ಅವರೇ ಹೇಳಿರುವ ಹಾಗೆ ಪ್ರತಿ ತಿಂಗಳು ಆಡಳಿತ ಮಂಡಳಿಯ ಸಭೆ ನಡೆಸಿ ಸಭೆಯಲ್ಲಿ ನಿರ್ದೇಶಕರ ಸಮ್ಮುಖದಲ್ಲಿ ಕಂಪನಿಯ ಲೆಕ್ಕಪತ್ರಗಳನ್ನು ಮಂಡಿಸಿ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿ ನೀಡಿ ನಿರ್ದೇಶಕರಿಂದ ಸಹಿ ಪಡೆಯಲಾಗುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಂಪನಿಯ ಮಾಜಿ ಉಪಾಧ್ಯಕ್ಷ ಕಾಡು ದೇವಂಡಹಳ್ಳಿ ರಮೇಶ್, ನಿರ್ದೇಶಕರುಗಳಾದ ಲಕ್ಷ್ಮಣ ರೆಡ್ಡಿ, ನಂಜೇಗೌಡ, ಮುನಿರತ್ನಮ್ಮ, ಮೂರ್ತಿಸ್ವಾಮಿ, ಗದ್ದೆಕಣ್ಣೂರು, ಮುರಳಿ ಮತ್ತಿತರರು ಉಪಸ್ಥಿತರಿದ್ದರು. ಮಾಲ್ಟ್ ಮಿಶ್ರಿತ ಹಾಲು ಕುಡಿದ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಅಂಗೊಂಡಹಳ್ಳಿ ಸರ್ಕಾರಿ ಹೈಸ್ಕೂಲ್ನಲ್ಲಿ ನಡೆದಿದೆ. ಮುಂಜಾನೆ ಮಾಲ್ಟ್ ಹಾಕಿದ್ದ ಹಾಲು ಕುಡಿದ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ 19 ಮಕ್ಕಳಿಗೆ ಅಲರ್ಜಿ, ಮೈ ತುರಿಕೆ, ಮೈ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೂಡಲೇ 19 ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, 1 ಮಗುವಿಗೆ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳಕ್ಕೆ ಬಿಇಒ ಗಂಗರಾಮಯ್ಯ ಹಾಗೂ ಟಿಎಚ್ಒ ಡಾಕ್ಟರ್ ಸುಗುಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಲೂರು ತಾಲೂಕಿನ ಚಿಕ್ಕ ಕಡತೂರು ಗ್ರಾಮದ ಸಮಾಜ ಸೇವಕ ಕಲಾವಿದ ಶಿವು ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ಸ್ ಹಾಗೂ ಶಾಲೆಯ ದ್ವಾರಬಾಗಿಲು ಉದ್ಘಾಟನೆ ಮತ್ತು ಶಾಲೆ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಐಡಿ ಕಾರ್ಡ್ ವಿತರಿಸಿದ್ರು. ಸುಮಾರು ವರ್ಷಗಳಿಂದ ಈ ಸರ್ಕಾರಿ ಶಾಲೆಗೆ ದಾನಿಗಳು ಆಗಿರುವಂತಹ ಶ್ರೀಮತಿ ಶಾಂತಮ್ಮ ರಾಮಪ್ಪನವರ ಕುಟುಂಬದವರು ಆಕಾಶ್ ಕಾನ್ಸಿಡೆಂಟ್ ಅಂಜೀರ್ ಅವರು ಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿಕೊಂಡು ಬರುತ್ತಿದ್ದು, ಈಗ ವಿಶೇಷವಾಗಿ ದ್ವಾರಬಾಗಿಲು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಟಿಆರ್ಪಿ ವಿನೋತ, ಶಿಕ್ಷಕರು ಆದಂತಹ ಬೀರಪ್ಪ, ಶ್ಯಾಮಲ, ಊರಿನ ಹಿರಿಯರು ಸುಜಾತ, ಪಾರ್ವತಮ್ಮ, ಯುವರಾಜ್, ಕೆಂಪಣ್ಣ, ಚರಣ್ ಹಾಗೂ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾನೂನು ಸುವ್ಯವಸ್ಥೆ ಸರಿದಾರಿಗೆ ತರಲು ಸರ್ವ ಪ್ರಯತ್ನ. ಜಿಲ್ಲೆಯ ಜನತೆ ನನ್ನೊಂದಿಗೆ ಮುಕ್ತವಾಗಿ ಮಾತನಾಡಿ ನೂತನ ಎಸ್ಪಿ ಕುಶಾಲ್ ಚೌಕ್ಸಿ. ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿವೆ ಡೆಂಗ್ಯೂ ಪ್ರಕರಣಗಳು. ಜ್ವರ ಬಂದ್ರೆ ನಿರ್ಲಕ್ಷಿಸಬೇಡಿ. ಜಿಲ್ಲಾಧಿಕಾರಿ ರವೀಂದ್ರ ಖರೆ. ಕೊಲೆ, ಸುಲಿಗೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ವಾಂಟೆಡ್ ಲಿಸ್ಟ್ನಲ್ಲಿದ್ದ ರೌಡಿ ಶೀಟರ್ ಬಂಧನದ ವೇಳೆ ಪೊಲೀಸರ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಮುಂದಾದ ಆರೋಪಿಗೆ ಗುಂಡೇಟು. ಕಿಷ್ಕಿಂದೆ ರಸ್ತೆ ಬಗ್ಗೆ ನಗರಸಭೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಇಲ್ಲ. ಗೌರಿಬಿದನೂರಿನಲ್ಲಿ ನಡೆದ ಜನತಾ ದರ್ಶನದಲ್ಲಿ ಎಂಜಿ ರಸ್ತೆ ಅಗಲೀಕರಣ ಕುರಿತು ದೂರುಗಳ ಸುರಿಮಳೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.